ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಟ್ಯುಟೋರಿಯಲ್ ನೋಡ್ತಾ ಇದ್ದೀರಾ. ಆರಿ ಟ್ಯುಟೋರಿಯಲ್ ಇಲ್ಲ ಹ್ಯಾಂಡ್ ಎಂಬ್ರಾಯ್ಡಿ ಟ್ಯುಟೋರಿಯಲ್ ಅಂತ ಕೂಡ ನೀವು ತಿಳ್ಕೊಬೋದು. ನೋಡಿ, ನಾನು ಈ ರೀತಿ ಒಂದು ಫ್ಲವರ್ ಪ್ಯಾಟ್ರನ್ನ ಪಿಂಟ್ರೆಸ್ಟ್ ಆ್ಯಪಿಂದ ಟ್ರೇಸ್ ಮಾಡಿ ತೊಗೊಂಡು ಬಂದಿದ್ದೀನಿ. ಅದನ್ನು ಕ್ಲಾತಲ್ಲಿ ನಾನು ಟ್ರೇಸ್ ಮಾಡಿದ್ದೀನಿ. ನೋಡಿ, ಈ ರೀತಿ ಇರುತ್ತೆ. ಟ್ರೇಸ್ ಮಾಡಿದ್ಮೇಲೆ ವೈಟ್ ಕಲರು ಬಟ್ಟೆ, ಅದಕ್ಕೆ ನಾನು ಯೆಲ್ಲೋ ಕಲರ್ ಕಾರ್ಬನ್ ಶೀಟ್ ತೊಗೊಂಡಿದ್ದೀನಿ. ವೈಟ್ ಕಲರಲ್ಲಿ ಬೇರೆ ಬೇರೆ ಕಲರ್ ಕಾರ್ಬನ್ ಶೀಟ್ಸ್ ನಿಮಗೆ ಸಿಗುತ್ತೆ. ನಿಮ್ಗೆ ಯಾವುದು ಕಂಫರ್ಟ್ ಆಗುತ್ತೋ ಅದನ್ನು ನೀವು ತೊಗೊಂಡು ಬನ್ನಿ. ನಾನು ಯೆಲ್ಲೋ ಕಲರ್ ತೊಗೊಂಡು ಬಂದು ಈ ರೀತಿ ಟ್ರೇಸ್ ಮಾಡಿಟ್ಟಿದ್ದೀನಿ. ನೋಡಿ, ಇದಕ್ಕೆ ನೀವು ಚೂಡಿದಾರ್ ಕೂಡ ನೀವು ಮಾಡ್ಕೋಬೋದು, ಇಲ್ಲಾಂದರೆ ಪಿಲ್ಲೋ ಕವರ್ಸ್, ಬರೀ ಥ್ರೆಡ್ಸ್ ಮಾತ್ರ ಯೂಸ್ ಮಾಡ್ತೀರ ಅಂದರೆ ಪಿಲ್ಲೋ ಕವರ್ಸ್ ಯೂಸ್ ಮಾಡ್ಕೋಬೋದು. ಇಲ್ಲ ವೈಟಲ್ಲೇ ಪಿಲ್ಲೋ ಕವರ್ಸ್ ಅಂದರೆ ವೈಟ್ ಬೇಡ, ನೀವು ಬೇರೆ ಯಾವ ಕಲರ್ ಕ್ಲಾತಲ್ಲಿ ಕೂಡ ಈ ರೀತಿ ಹಾಕ್ಕೊಳ್ಬೋದು. ನಾನು ಸುಮ್ಮನೆ ಒಂದು ಸ್ಯಾಂಪಲ್ಗೋಸ್ಕರ ವೈಟ್ ಕಲರ್ ಬಟ್ಟೆಯಲ್ಲಿ ಹಾಕ್ತಾಯಿದ್ದೀನಿ. ಸೊ ಈಗ ನೋಡೋಣ ಫ್ರೆಂಡ್ಸ್, ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಇದನ್ನು ನಾನು ಫ್ರೇಮಲ್ಲಿ ಅರೇಂಜ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ನಾನು 18 ಇಂಚ್ ಫ್ರೇಮ್ ತೊಗೊಂಡಿದ್ದೀನಿ. ಇದು ನಿಮಗೆ ಈ ರೀತಿ ಡೌನಲ್ಲಿ ಬರಬೇಕು. ಈ ರೀತಿ ಲಾಕ್ ಇರೋದು ಮೇಲ್ಗಡೆ ಈ ರೀತಿ ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಟೈಟ್ ಮಾಡ್ಕೊಳ್ಳಿ. ಬಟ್ಟೆ ಟೈಟಾಗಿರಬೇಕು ಫ್ರೆಂಡ್ಸ್. ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಹಾಕ್ಕೊಂಡ್ಮೇಲೆ ಇಲ್ಲಿ ಟೈಟ್ ಮಾಡಿಬಿಟ್ಟು ಇವಾಗ ಈ ಕ್ಲಾತ್ ನೋಡಿ ಈ ರೀತಿ ಲೂಸಾಗೆಲ್ಲ ಇರಬಾರ್ದು. ನೋಡಿ, ಆಡಿದ್ರೆ ಆಡ್ತಾ ಇದೆ. ಇನ್ನೂ ಟೈಟ್ ಮಾಡಬೇಕಾಗತ್ತೆ. ಟೈಟ್ ಮಾಡಿ ತೋರಿಸ್ತೀನಿ. ನೋಡಿ, ಈ ರೀತಿ ಹೊಡೆದ್ರೆ ಸೌಂಡು ಕೇಳಿಸ್ಬೇಕು. ಅಷ್ಟು ಟೈಟಾಗಿರಬೇಕು ಫ್ರೆಂಡ್ಸ್. ಆಗಲೇ ನೀವು ಮಾಡೋ ವರ್ಕು ಚೆನ್ನಾಗಿ ಇರುತ್ತೆ, ಫಿನಿಶಿಂಗ್ ಚೆನ್ನಾಗಿರುತ್ತೆ. ಕೇಳಿಸ್ತಾ ಇದೆಯಾ ಫ್ರೆಂಡ್ಸ್? ಈ ರೀತಿ ಟೈಟಾಗಿರಬೇಕು. ಓಕೆ, ಈಗ ನಾನು ಸ್ಟಾರ್ಟ್ ಮಾಡ್ತೀನಿ. ನೋಡಿ, ನನ್ನ ಹತ್ರ ಈ ರೀತಿ ಸ್ಟ್ಯಾಂಡ್ ಇದೆ. ನಾವು ಎಂಬ್ರಾಯ್ಡ್ರಿ ಮಾಡೋದೇ ಆಗಲಿ ಮತ್ತು ಆರಿ ವರ್ಕ್ ಮಾಡಬೇಕಂದ್ರೆ ಖಂಡಿತವಾಗ್ಲೂ ಸ್ಟ್ಯಾಂಡ್ ಬೇಕು. ಆಗಲೇ ನಮಗೆ ಕೂತ್ಕೊಂಡು ವರ್ಕ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನೀವು ಸಪೋಸ್ ಬರೀ ರಿಂಗಲ್ಲೇ ಇಟ್ಟು ಮಾಡ್ತೀನಿ ಅಂದರೆ ಬೆನ್ನು ತುಂಬಾ ನೋವು ಬರುತ್ತೆ ಫ್ರೆಂಡ್ಸ್. ಈಗ ಕಷ್ಟ ಆಗಿಲ್ಲ ಅಂದರೂ ಮುಂದೆ ನೀವು ರೆಗ್ಯುಲರಾಗಿ ಮಾಡ್ತಾನೇ ಇದ್ದೀರಾ ಅಂದರೆ ಬೆನ್ನಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ದಯವಿಟ್ಟು ಕಲಿಯೋರು ಖಂಡಿತವಾಗ್ಲೂ ನೀವು ಸ್ಟ್ಯಾಂಡ್ ಖಂಡಿತವಾಗ್ಲೂ ತೊಗೊಳ್ಳೇಬೇಕಾಗುತ್ತೆ. ಈಗ ನೀವು ಚಿಕ್ಕ ವಯಸ್ಸಿನವರಾಗಿದ್ದರೆ ತಡೆಯೋ ಶಕ್ತಿ ಇರುತ್ತೆ. ಮುಂದೆ ಹೋಗ್ತಾ ಬೆನ್ನು ತುಂಬಾ ಪ್ರಾಬ್ಲಮ್ ಮಾಡುತ್ತೆ. ಅದಕ್ಕೋಸ್ಕರ ಯಾರೇ ಕಲಿಯೋರಿರಲಿ ಖಂಡಿತವಾಗ್ಲೂ ನೀವು ಸ್ಟ್ಯಾಂಡು ಕಂಪಲ್ಸರಿ ಇರಲೇಬೇಕಾಗತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಈ ರೀತಿ ಫ್ರೇಮ್ ತೊಗೊಂಡಿದ್ದೀನಿ, ಇದು ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಅದಕ್ಕೆ ಮೇಲೆ ಈ ರೀತಿ ಇಟ್ಟು ನಾವು ಹಾಕಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಇರುತ್ತೆ. ಓಕೆ, ಇವಾಗ ಯಾವ್ಯಾವುದಕ್ಕೆ ಏನೇನು ಕಲರ್ಸ್ ಯೂಸ್ ಮಾಡಬೇಕು ಅನ್ನೋದನ್ನು ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಇಲ್ಲಿ ನನಗೆ ಯಾವ ಕಲರ್ಸ್ ಬೇಕು ನಾನು ಅದನ್ನು ಯೂಸ್ ಮಾಡ್ಕೊಂಡು ಹಾಕ್ತೀನಿ. ಸ್ಟಾರ್ಟ್ ಮಾಡೋಣ.
ಓಕೆ ಫ್ರೆಂಡ್ಸ್, ಫೈನಲಾಗಿ ಈ ರೀತಿ ಲಾಂಗ್ ಫ್ರೆಂಚ್ ನಾಟ್ ಥರ ಸೆಂಟ್ರಲಲ್ಲಿ ಈ ರೀತಿ ಹಾಕ್ಕೊಂಡ್ರೆ ಫುಲ್ ಫಿನಿಶ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಫುಲ್ ಫಿನಿಶ್ ಆದಮೇಲೆ ಈ ರೀತಿ ಇರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮರೀದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೆ ನಿಮಗೂ ನೋಟಿಫಿಕೇಷನ್ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಖಂಡಿತವಾಗ್ಲೂ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.